ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಖಾರ್ವಿ ವ್ಲಾಗ್ಸ್. ಗೈಸ್ ಎಲ್ಲರೂ ಹೋಳಿ ವಿಡಿಯೋಗೆ ಕೇಳ್ತಾ ಇದ್ದೀರಾ, ಯಾಕೆ ಸಣ್ಣ ವಿಡಿಯೋ ಮಾಡಿದ್ದೀರಾ, ಬರೀ ಫುಲ್ ಕಂಪ್ಲೀಟ್ ಮಾಡಿಲ್ಲ ಅಂತ. ಆ್ಯಕ್ಚುಲಿ ನಾನು ಅಲ್ಲಿ ಇದ್ದಿದ್ದೆ ಅಷ್ಟು ಮನೆ ಊರಲ್ಲಿ. ಬೆಂಗಳೂರಿಂದ ಬಂದ ಕೂಡಲೇ ಸಂಜೆ ಟೈಮ್ ಆಗಿತ್ತು, ಆಲ್ಮೋಸ್ಟ್ 3ಗೇನೋ ನಾನು ರೀಚ್ ಆಗಿದ್ದೆ. ಹಾಗೆ ಒಂದು ಸ್ವಲ್ಪ ಪವರ್ ನ್ಯಾಪ್ ತಗೊಂಡು ಎಷ್ಟಿದ್ನಲ್ಲ ಅಲ್ಲಿ ಬೀಚ್ ಹತ್ರ ಅದಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ಡೇ ನಾನು ಬಂದಿರೋದು ಹೊನ್ನಾವರಕ್ಕೆ. ಸೊ ನಾನು ಮೇನ್ ಬಂದಿರೋದು ಮದುವೆಗಂತ ಎಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ಹಳದಿ ಫಂಕ್ಷನ್ ಇದೆ ಗೈಸ್. ಸೊ ಎಲ್ಲ ರೆಡಿಯಾಗಿದ್ದೀವಿ. ಹಳದಿ ಫಂಕ್ಷನ್ ಎಲ್ಲ ಹೇಗೆ ನಡೆಯುತ್ತೆ, ಏನೇನು ಮಾಡ್ತಾರೆ, ಮೇನ್ ತೋರಿಸ್ತೀವಿ. ಹಳದಿನ ಹೇಗೆ ಮಾಡ್ತಾರೆ ಸೆಲೆಬ್ರೇಟು, ಯಾರ್ಯಾರಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಲೆಟ್ಸ್ ಗೋ. ಸ್ಟೇಜ್ ಡೆಕೋರೇಷನ್ ನಡೀತಾ ಇದೆ ಗೈಸ್, ನೋಡಿ. ಇನ್ನು ಕಂಪ್ಲೀಟ್ ಆಗಿಲ್ಲ, ಮಾಡ್ತಾ ಇದ್ದಾರೆ. ಊಟಕ್ಕೆ ಹೋಗಿದ್ದಾರೆ ಅವರೆಲ್ಲ. ನೋಡಿ ಸ್ಟೇಜ್ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕೋದಿದೆ. ಇನ್ನೂ ಸ್ವಲ್ಪ ಡೆಕೋರೇಷನ್ ಎಲ್ಲ ಇನ್ಕಂಪ್ಲೀಟ್ ಇದೆ. ಇದೆಲ್ಲ ಮಾಡಿ ಮುಗಿಸ್ತಾರೆ. ಮದುಮಗಳು ನೋಡಿ ಗೈಸ್, ಮದುಮಗಳು ಕೀಕಿ. ಇವಾಗ ಹಳದಿ ಫಂಕ್ಷನ್ ನಡೀತಾ ಇದೆ ಗೈಸ್. ಅಕ್ಕಿ ಇರತ್ತಲ್ಲ, ಅದನ್ನ ಮಾಡ್ತಾರೆ, ಗ್ರೈಂಡ್ ಮಾಡ್ತಾರೆ ಇವಾಗ. ನೋಡಿ ಕಲ್ಲಿರುತ್ತಲ್ಲ, ಆ ಕಲ್ಲಲ್ಲಿ ಒಳಗಡೆ ಒಂದು ಹೋಲ್ ಇರುತ್ತೆ ಮೇಲ್ಗಡೆ, ಅದರಲ್ಲಿ ಅಕ್ಕಿ ಹಾಕಿ ಗ್ರೈಂಡ್ ಮಾಡ್ತಾರೆ. ಎಷ್ಟು ಗ್ರೈಂಡ್ ಆಗುತ್ತೆ ಅಷ್ಟು ಒಳ್ಳೇದು ಹುಡುಗಿಗೆ, ಗಂಡನಲ್ಲಿ. ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನನ್ನ ಅಮ್ಮ ನೋಡಿ ವಯಸ್ಸಲ್ಲಿ ಎಲ್ಲರೂ ಒಬ್ಬರಾದ್ಮೇಲೆ ಬಂದು ಅದು ಮಾಡಿಸ್ಬೇಕು. ಸಿಂಗಿಂಗ್ ಎಲ್ಲ ಮಾಡ್ಲಿಕ್ಕೆ ಒಳಗಡೆ ಹೋಗಿರ್ತಾರೆ ಕೆಳಗೆ. ಅವ್ರ ಸಿಂಗಿಂಗ್ ಕೇಳಂಗೆ ಶ್ರೇಯಾ ಘೋಷಾಲ್ ಸಿಂಗಿಂಗ್ ಮಾಡ್ದಂಗಿರುತ್ತೆ ನೋಡೋಣ. ಫೋಟೋಗ್ರಾಫರ್ ಫೋಟೋಗೆ ಸೆಟ್ ಮಾಡ್ತಾ ಇದ್ದಾರೆ. ರುಬ್ಬಿ 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 ಹಿಟ್ಟು ಮಾಡಾಕಿದ್ದಾರೆ ಅಕ್ಕಿನ. ಫೋಟೋ ಶೂಟ್ಗೆ ರೆಡಿ ಆಗಿದ್ದಾರೆ. ಯಾರ್ಯಾರೆಲ್ಲ ಗ್ರೈಂಡ್ ಮಾಡಿಸಿದ್ರಲ್ಲ ಅವರೆಲ್ಲ ಒಂದು ಫೋಟೋ ಹೊಡ್ಕೊಂತೀವಿ. DJ ಮನೋಜ್. ಕಳಸ ತುಂಬ್ತಾ ಇದ್ದಾರೆ. ಬಾವಿಯಿಂದ ನೀರು ತೆಗೆದು ಅಲ್ಲಿ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಮುಗಿದ್ರಲ್ಲ ಅಲ್ಲಿ ಸ್ಟೇಜ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸ್ಟೇಜ್ ಮೇಲೆ ಹಳದಿ ಎಲ್ಲ ಹಚ್ಚಿದಿರುತ್ತೆ. ಹಳದಿ ಎಲ್ಲ ಹಚ್ಚಿ ಎಲ್ಲರೂ ಆಮೇಲೆ ಹಳದಿನ ತೆಗಿತಾರೆ ನೀರು ಹಾಕಿ.
ಯಾರ್ಯಾರು ಹಚ್ಚಿರ್ತಾರೆ ಅವರೆಲ್ಲ ತೆಗಿತಾರೆ. ಅಲ್ಲಿ ಸ್ವಲ್ಪ ನೀರು ಹಾಕಿ ಎಲ್ಲರೂ ಸ್ನಾನ ಮಾಡ್ಸಾಕ್ಬಿಡ್ಬೇಕು. ಕೋಲ್ಡ್ ನೀರೆಲ್ಲ ರೆಡಿ ಮಾಡಿದ್ದೀವಿ ಕೆಲವೊಬ್ಬರಿಗೋಸ್ಕರ. ನೋಡಿ ಅಲ್ಲಿ ರುಬ್ಬ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದಿದ್ದಾರೆ ಹಿಟ್ಟು ಮಾಡಿ ಅಕ್ಕಿನ. ನೋಡಿ ಗೈಸ್, ಮದುವೆ ಮನೇಲಿ ಇದೆ, ಹುಡುಗಿರೆಲ್ಲ ಸ್ಟೇಜ್ ಮೇಲೆ, ಹುಡುಗಿರೆಲ್ಲ ಕೆಳಗಡೆ ವರ್ಕ್ ಮಾಡ್ತಾ ಇದ್ದಾರೆ. ಹೊಸದೊಂದು ಚೆಲುವ ಕನಸಿಗೆ ಪೂಟಿ ಇದು ಶುಭವಂಗೂ ಕಲಿಯುತ್ತಂತುಂಬ ಕನಸು ತುಂಬ. ಇವರೆಲ್ಲ ಹುಡುಗನ ಕಡೆಯವ್ರಿಗೆ ಬೇಗ ಹಚ್ಚಿ ಹೋಗ್ತಾರೆ. ಅವರು ಹುಡುಗನ ಕಡೆಯಿಂದ ಬಂದಿದ್ದಾರೆ. ನೋಡಿ ಗೈಸ್, ಕೋಲ್ಡ್ ನೀರೆಲ್ಲ ರೆಡಿ ಮಾಡಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಅದು ಇವ್ರಿಗೋಸ್ಕರನೇ ಬರುತ್ತೆ. ಎಲ್ಲ ರೆಡಿ ಆಗುತ್ತೆ, ಎಲ್ಲ ರೆಡಿ ಇಟ್ಟಿದ್ದೀವಿ. ನೋಡಿ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮ ಗೈಸ್, ಐಶು ಗೊತ್ತಲ್ಲ, ಅವಳ ಅಮ್ಮ. ಇವಾಗ ಒಬ್ಬೊಬ್ಬರೇ ಆಗಿ ಬಂದು ಹಳದಿ ಎಲ್ಲ ಹಚ್ತಾರೆ. ತುಂಬ ದೊಡ್ಡ ಲೈನೇ ಇರುತ್ತೆ. ಸೊ ನೋಡಿ, ಟ್ರೆಂಡ್ ನೋಡಿ, ಎಷ್ಟು ಟ್ರೆಂಡ್ ಸೆಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರೆಲ್ಲ. ಮದುವೆ ಮನಸ ಹೊಳೆಯುವ ಕ್ಷಣವೂ ಬಂತು, ಒಡವೆ ಹಾಕು ಬರಲ ಕಾಳು. ಹಳದಿ ಹಚ್ಚಿದ್ದೇನೆ, ಫೋಟೋಶೂಟ್ ಹೋಗಿದ್ದಾಳೆ ಗೈಸ್ ನಮ್ಮ ತಂಗಿ. ಮತ್ತೆ ವಾಪಸ್ ಕಳಿಸಿದ್ದೀವಿ ನೋಡಿ ನೋಡಿ, ಮತ್ತೆ ವಾಪಸ್ ಕಳಿಸಿ ಫೋಟೋ ಹೊಡ್ಕೊ ಬಂದ್ಬಿಟ್ಟಿದ್ದಿಲ್ಲ. ಇವಾಗ ಹಳದಿ ಹಚ್ಚಿ ಕಳಿಸಿದ್ದೀವಿ. ಕನ್ನಡದ ನಮ್ಮ ಮನೆಗೆ ಸುವಾಸನೆ ತುಂಬಿಗೆ ಯುಗಾದಿ ಬಂತು, ಇದು ಮದುವೆ ಹಬ್ಬದ ಹೊಸ ಸುಡುಸು. ಹಳದಿ ಹಚ್ಚಿ ಕರೆದ ನಿನ್ನದಾಗಿದೆ ಮತ್ತು ಮಗಳ ತಂಗಿ. ಇವರು ನಮ್ಮ ಮಾವ, ಮಗಳ ಅಪ್ಪ. ಅಮ್ಮ ಮತ್ತು ಅಪ್ಪ ಫ್ಯಾಮಿಲಿ ಎಲ್ಲ ಸೇರಿ ಫೋಟೋ ತೆಗಿತೇವೆ.
ನೋಡಿ ಮದುಮಗಳ ತಮ್ಮ ನೋಡಿ ಗೈಸ್. ಇಮೋಷನಲ್ ಆಗ್ತಾ ಇದ್ದಾರೆ. ಈ ಬಾಂಡ್ ಇರುತ್ತಲ್ಲ ತಮ್ಮ ತಂಗಿದೆಲ್ಲ, ಅದೆಲ್ಲ ಸ್ವಲ್ಪ ತುಂಬ ಎಮೋಷ್ನಲ್ ಇರುತ್ತೆ. ಸೊ ನಮ್ಮ ಅಜ್ಜಿ ನೋಡಿ ಎಮೋಷನಲ್ ಆಗಿಬಿಟ್ಟಿದ್ದಾರೆ. ಫುಲ್ ಎಮೋಷನಲ್ ಆಗಿಬಿಟ್ಟಿದ್ರು ಅವರು. ಮೇಲ್ಗಡೆ ಅಳ್ತಾ ಇರುತ್ತೆ ನೋಡಿ. ಸ್ವಲ್ಪ ಸಮಾಧಾನ ಮಾಡಿ ಬಂದಿದ್ದೀನಿ. ಇವರೆಲ್ಲ ನನ್ನ ಕಸಿನ್ಸ್ ಗೈಸ್. ಎಲ್ಲರೂ ಇವಾಗ ಫೋಟೋ ಶೂಟ್ಗಂತ ಹೋಗ್ತಾ ಇದ್ದಾರೆ ಮೇಲ್ಗಡೆ. ಹಳದಿಯೆಲ್ಲ ಜೀವನದ ತುಳಸಿ ಅರಿವಲು ಸಿದ್ಧ ಕುರನ ಹಬ್ಬದ ಹಾರವು ಬಿದ್ದ ಕನ್ಯೆ ನಮ್ಮ ಮನೆ ಬೆಳ್ತಾಳೆ ಇಷ್ಟು ಮನಸ ಹೊದೆಯು ಕ್ಷಣವು ಬಂತು ಒರವ ಹಾಕು ಬಾರ ಕಾಡು ನಿನ್ನ ಹೆಜ್ಜೆಯಲ್ಲಿ ತಿರುಗು ಕನಸುಂದೋ ಎಂದೆ ಮೇಲೆ ಎತ್ತಿತು ನವ ಜೀವನದ ಹಾಡು. ನಮ್ಮ ಅಜ್ಜಿ ಹೋಗಿದ್ದಾರೆ ಇವಾಗ. ಹಲ್ಲದಿಗೆ ಬಂದನಂತ ನನಗೆ ಕನ್ನಡದ ಕನ್ಯಾ ನಮ್ಮಮ್ಮನಗೆ ಸುವಾಸನೆ ತುಂಬುವ ಯುಗಾದಿದಂತು ಇದು ಮದುವೆ ಹಬ್ಬದ ಹೆಸರು. ಹಳದಿ ಹಚ್ಚಿ ಕಳೆಯು ಕ್ಷಣ ನಿನ್ನದಾಗಿದೆ ನನ್ನ ಕನಸು ಮನಸ್ಸು ಮನಸ್ಸಿನ ಹಾಸಿಗೆ ಮಲ್ಲಿಗೆ ಹರಿಯಿತು ಹಿರನಾದರೆ ಹೆಚ್ಚು ಹೇಳಿತು ಕಿರಣ ತಂಪಾದ ಹಸಿರು ಬೆಳಕ ಹಲರುವ ಹಬ್ಬಿಗೆ ಹೊಸದೊಂದು ಚೆಲುವ ಕನಸಿಗೆ ಪೂಟಿದೆ ಇದು ಶುಭವೆಂಗೂ ಕಲಿಯುತ್ತಂತುಂಬ ಕನಸು ತುಂಬಿತು ಒಡವೆ ಹಾಕುವ ಬೆಳ ಕಾಡು ನಿನ್ನ ಹಚ್ಚಿ ತಿರುಗೂರು ಕನಸಂದು ಇನ್ನೆಂದೆ ಇದು ನವ ಜೀವನದ ಹಾಡು. ಸೊ ಗೈಸ್, ಫೈನಲಿ ಫಂಕ್ಷನ್ ಎಲ್ಲ ಮುಗಿದಿದೆ. ಫುಲ್ ನೈಟ್ ಆಗಿಬಿಡ್ತು. ಊಟ ಗೀಟ ಎಲ್ಲ ಮಾಡಬೇಕು ಇವಾಗ. ಸೊ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ಮೊಬೈಲು ಒಂದು ಕಡೆ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ. ಮತ್ತು ಚಾರ್ಜ್ ಹಾಕೋಕ್ಕೆ ಬೇರೆ ಕಡೆ ಕಳಿಸಿದ್ವಿ. ಆಮೇಲೆ ಮೇನ್ ಅಂದರೆ ನೀರು ಹಾಕೋ ಇದಿರತ್ತಲ್ಲ ಗೈಸ್, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನನ್ನ ಮೊಬೈಲೇ ಇರಲಿಲ್ಲ. ಮೊಬೈಲ್ ಹುಡುಕಿದ್ರೆ ಅಲ್ಲಿ ಚಾರ್ಜ್ಗೆ ಇಟ್ಟು ಬಂದುಬಿಟ್ಟಿದೆ. ಸೊ ಆಲ್ಮೋಸ್ಟ್ ಎಲ್ಲನೂ ಇದೆ, ಅದೊಂದು ಮಿಸ್ ಆಗಿದೆ ಅಷ್ಟೇ. ಹೀಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಮದುವೆದೇ ಬರುತ್ತೆ. ಎಂಜಾಯ್ ಮಾಡಿ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಆ ವಿಡಿಯೋನ ಮಿಸ್ ಮಾಡಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಕಮೆಂಟ್ಸ್ ಮಾಡಿ ಈ ವಿಡಿಯೋಗೆ. ಆ್ಯಂಡ್ ಹೋಳಿ ವಿಡಿಯೋಗೆ ಕಮೆಂಟ್ ಮಾಡಿದ್ದು ಸಜೆಷನ್ ಕೊಟ್ಟವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ನೋಡ್ತಾ ಇದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಹೇಳ್ಬೇಕಂತಿಲ್ಲ, ನನಗೆ ಆಲ್ರೆಡಿ ಗೊತ್ತಿದೆ ಯಾರ್ಯಾರು ಎಷ್ಟೆಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮಿಸ್ ಮಾಡಬೇಡಿ, ಸಕ್ಕತ್ತಾಗಿದೆ. ಟೇಕ್ ಕೇರ್, ಬಾಯ್.